ಅಂಡ್ ಇವತ್ತು ಒಂದು ಡಿಫಿಕಲ್ಟ್ ಸೀನ್ ಇದೆ ಅಣ್ಣ. ಇವತ್ತು ನೀವು ಯಾವ ತರ ಮೇಕಪ್ ಮಾಡ್ತೀವಿ? ಇವರು ಸತ್ತಿ ಒಂದು 3 ಗಂಟೆ ಆಗಿರ್ತದೆ. ಆ 3 ಗಂಟೆನಲ್ಲಿ ಡೆಡ್ ಬಾಡಿ ಏನು ಅಂದ್ರೆ ಹೆಂಗಿರುತ್ತೆ ಅನ್ನೋದು ಇವರು ಇವತ್ತು ಎಫೆಕ್ಟ್ ಕೊಟ್ಟು ಮೇಕಪ್ ಮಾಡ್ತಿದ್ದಾರೆ. ಅದು ಹಲೋ ಎವ್ರಿವನ್, ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ನನ್ನ ಹೊಸ ಕನ್ನಡ ಮೂವಿ ಕುಂಟಬೆಲ್ಲೆ ಮೂವಿ ಶೂಟಿಂಗ್ಗೆ ಒಂದು ಸ್ವಲ್ಪ ಟೈಮ್ ಇದೆ. ಸೊ ರೂಮಲ್ಲೇ ನನ್ನ ಲಗೇಜ್ ಎಲ್ಲ ಸೆಟ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಶೂಟಿಂಗ್ಗೆ ಹೊರಟೆ. ಲೊಕೇಶನ್ಗೆ ಬಂದಾಯಿತು, ಬಟ್ ನಾನೇನು ರೆಡಿ ಆಗಿಲ್ಲ, ಬರೀ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಡಿಸ್ಟರ್ಬೆನ್ಸ್. ಸೊ ಇದು ನನ್ನ ನ್ಯಾಚುರಲ್ ಫೇಸ್. ಜಸ್ಟ್ ಟಿಂಟ್ ಲಿಪ್ ಬಾಮ್ ಬರುತ್ತಲ್ವ ಪಿಂಕ್, ಅದು ಜಸ್ಟ್ ಲಿಪ್ ಬಾಮ್ ಹಾಕಿದ್ದೀನಿ ಅಷ್ಟೇ. ನಾನು ಮೇಕಪ್ ಐಟಮ್ಸ್ ಎಲ್ಲ ರೆಡಿ ಇದೆ, ಬಟ್ ನಮ್ಮ ಮೇಕಪ್ ಅಣ್ಣ ಆಚೆ ಹೋಗಿದ್ದಾರೆ. ಇನ್ನೊಂದು ಅಣ್ಣ ಮಾತ್ರ ಇಲ್ಲಿದ್ದಾರೆ. ಅವ್ರ ಬ್ಯಾಗನ್ನೇನೋ ರೆಡಿ ಮಾಡ್ಕೊತಿದ್ದಾರೆ ಅವರು ಸ್ಪಾಟ್ಗೆ ಹೋಗೋಕ್ಕೆ. ಐ ಆಮ್ ವೆಯ್ಟಿಂಗ್. ನೆಕ್ಸ್ಟ್ ಶಾರ್ಟಲ್ಲೇ ನಾನು ಇದ್ದೀನಿ. ಎಷ್ಟು ಬೇಗ ರೆಡಿ ಮಾಡ್ತಾರೋ ನನಗೆ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಡೇ ಶೂಟ್ ಆಫ್ ಕುಂಟಬೆಲ್ಲೆ. ನೋಡಿ, ಇದೇ ನಮ್ಮ ಶೂಟಿಂಗ್ ಸೆಟ್ಟು. ನಾವೊಂದು ಹಳ್ಳೀಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಇವತ್ತು ನನ್ನ ಜೊತೆ ಆರ್ಟಿಸ್ಟು ಭವಾನಿ ಪ್ರಕಾಶ್ ಮ್ಯಾಮ್ ಇದ್ದಾರೆ. ಇವ್ರನ್ನ ನೀವು ಸೀರಿಯಲ್ಲು ಫಿಲಮಲ್ಲೆಲ್ಲ ನೀವು ನೋಡೇ ಇರ್ತೀರ. ತುಂಬ ಒಳ್ಳೆಯವರು, ಸಖತ್ ಡೌನ್ ಟು ಅರ್ತು. ಇವ್ರ ಸೆಟ್ಟಲ್ಲಿ ಇದ್ರೂ ಅಂತೂ ಬೋರೇ ಆಗಲ್ಲ. ನೋಡಿ ಇಬ್ಬರು ಹೆಂಗೆ ಆಟ ಆಡ್ತಿದ್ದೀವಿ. ತುಂಬ ಒಳ್ಳೆಯದು, ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಸೊ ಇವಾಗ ಒಂದು ಚಾಲೆಂಜಿಂಗ್ ಮೇಕಪ್ ಅಂತಾನೆ ಹೇಳ್ಬೋದು. ಅಂದ್ರೆ ನಮ್ಮ ಅಣ್ಣಗೆ ಏನಿದೆ ಚಾಲೆಂಜಿಂಗ್ ಅಲ್ಲ. ಅಣ್ಣ ಬನ್ನಿ, ಜೋರಾಗಿ ಮಾತಾಡಿ. ನಮಸ್ಕಾರ. ಸಾಕು. ನಿಮ್ಮ ಹೆಸರು ಹೇಳಿ. ಶೇಖರ್ ಅಂತ ಮೇಕಪ್ ಆರ್ಟಿಸ್ಟ್. ಇವರು ಕನ್ನಡ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಿದ್ರು ಆಸ್ ಎ ಮೇಕಪ್ ಆರ್ಟಿಸ್ಟ್. ಅಣ್ಣ ಎಷ್ಟು ವರ್ಷದಿಂದ? ನಾವು ಒಂದು 12 ವರ್ಷ ಆಯ್ತು. 12 ವರ್ಷ. ಗ್ರೇಟ್. ಸೀನಿಯರ್ ಮೋಸ್ಟ್ ಮೇಕಪ್ ಅಂತಾನೆ ಹೇಳ್ಬೋದು. ಅಣ್ಣ, ನೀವು ಇದುವರೆಗೂ ಫೇಮಸ್ ಆರ್ಟಿಸ್ಟ್, ಹೀರೋಯಿನ್ ಯಾರ್ಯಾರಿಗೆ ಮೇಕಪ್ ಅಂದ್ರೆ ಆಲ್ರೆಡಿ ಮಾಡಿದೀವಿ. ಒಂದು ತುಂಬಾ ಜನ ಮಾಡಿದ್ದೀವಿ. ಆಲ್ಮೋಸ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಲ್ಲ ಸ್ಟಾರ್ ಹೀರೋಯಿನ್ ಎಲ್ರಿಗೂ ಕೂಡ ಇವರು ಬಣ್ಣ ಹಚ್ಚಿದ್ದಾರೆ. ಅಂಡ್ ಇವತ್ತು ಒಂದು ಡಿಫಿಕಲ್ಟ್ ಸೀನ್ ಇದೆ ಅಣ್ಣ. ಇವತ್ತು ನೀವು ಯಾವ ತರ ಮೇಕಪ್ ಮಾಡ್ತೀವಿ? ಇವರು ಸತ್ತಿ ಒಂದು 3 ಗಂಟೆ ಆಗಿರ್ತದೆ. ಆ 3 ಗಂಟೆನಲ್ಲಿ ಡೆಡ್ ಬಾಡಿ ಏನು ಅಂದ್ರೆ ಹೆಂಗಿರುತ್ತೆ ಅನ್ನೋದು ಇವರು ಇವತ್ತು ಎಫೆಕ್ಟ್ ಕೊಟ್ಟು ಮೇಕಪ್ ಮಾಡ್ತಿದ್ದಾರೆ. ಅದನ್ನ ನಾವು ಈಗ ತೋರಿಸ್ತಾ ಇದ್ದೀವಿ. ಹೌದು, ಖಂಡಿತ. ಜಸ್ಟ್ ಬಿಗಿನಿಂಗ್. ತಾಳ್ಮೆ. ಆರ್ಟಿಸ್ಟ್ಗೆ ತಾಳ್ಮೆ ತುಂಬ ಮುಖ್ಯ. ಯಾಕಂದರೆ ಕೆಲವೊಂದು ಡಿಫ್ರೆಂಟ್ ಗೆಟಪ್ಸ್ ಎಲ್ಲ ಇರುತ್ತೆ. ಅದಕ್ಕೆಲ್ಲ ನಾವು ತುಂಬ ಹೊತ್ತು ಈ ಥರ ಚೇರ್ ಮೇಲೆ ಸುಮ್ಮನೆ ಕೂತ್ಕೊಬೇಕು. 3 hours 4 hours 5 hours. ನಾನು ಹೈಯೆಸ್ಟ್ ಕೂತಿರೋದು ಅಂದರೆ 4 hours. 4 ಗಂಟೆ ಮೇಕಪ್ಗೋಸ್ಕರ ಒಂದಿನ ಕೂತಿದೆ. ಅದೇ ನನ್ನ ಹೈಯೆಸ್ಟ್ 4 hours. ಐ ಥಿಂಕ್ ಇದು ಬೇಗ ಆಗ್ಬೋದು ಅಂತ ಅನ್ಕೊತೀನಿ. ಸೊ ನೋಡಿ, ಈಗ ಫೈನಲ್ ಲುಕ್, ಕಂಟಿನ್ಯೂಟಿ ಲುಕ್. ಈ ಮೂವಿಲಿ ನನ್ನ ಡೆತ್ ಸೀನನ್ನು ಹೀಗೆ ರೆಡಿ ಮಾಡಿದ್ದಾರೆ ಅಣ್ಣ. ಥ್ಯಾಂಕ್ ಯು ಅಣ್ಣ, ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೀರಾ. ನಮಗೆ ಜಾಸ್ತಿ ಮೀಡಿಯಾದಲ್ಲಿ ಮಾತಾಡಿದ ಅಭ್ಯಾಸ ಇಲ್ಲ. ಅಯ್ಯೋ, ನೀವು ಇಷ್ಟು ಮಾತಾಡಿದ್ದು ಹೆಚ್ಚು. ಸುಮ್ಮನೆ ಇರಿ, ಕೆಲವೊಬ್ರು ಬರೋದೇ ಇಲ್ಲ ಕ್ಯಾಮ್ರಾ ಮುಂದೆ. ಇವತ್ತು ಈ ಶೆಡ್ಯೂಲ್ನ ಲಾಸ್ಟ್ ಡೇ ಶೂಟಿಂಗು. ಒಂದು ತೋಟದ ಮನೇಲಿ ಶೂಟ್ ಮಾಡ್ತಿದ್ದೀವಿ. ಸೊ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.